ರಾಜ್ಯದಲ್ಲಿ ಒಂದು ಫ್ಯಾಷನ್ ಸ್ಟಾರ್ಟ್ ಆಗಿದೆ. ಆ ಫ್ಯಾಷನ್ ಏನಂದ್ರೆಗಿನ ಒಂದು ಟ್ರೆಂಡ್ ಏನಂದ್ರೆಗಿನ ಎಲ್ಲೆಲ್ಲಿ ರಾಜಕಾರಣಿಗಳು ಯಾವುದೇ ವ್ಯಕ್ತಿಗಳು ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟಿರೋಂಥವ್ರಾಗಿರ್ಬೋದು, ಈ ಹನಿ ಟ್ರ್ಯಾಪ್ ಅನ್ನೋಂಥ ವಿಚಾರವೇನು ಏನು ಇವತ್ತು ಬೆಳಕಿಗೆ ಬರ್ತಾ ಇದನೋ ಇಡೀ ರಾಜ್ಯದಲ್ಲಿದ್ದಂಥ ಜನರು ಒಂದು ಅಸಹ್ಯ ಪಡೆಯುವಂಥ ಪರಿಸ್ಥಿತಿಗೆ ಬಂದು ತಲುಪಿದೆ. ಯಾಕಂದರೆ ಇವತ್ತು ಸದನದಲ್ಲಿ ಯಾರೇ ಆಗಿರ್ಬೋದು, ಯಾವುದೇ ಪಕ್ಷದವ್ರು ಆಗಿರ್ಬೋದು, ಈ ರೀತಿ ಹನಿ ಟ್ರ್ಯಾಪ್ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಮುಜುಗರ ಆಗುತ್ತೆ. ಯಾಕಂದರೆ ರಾಜಕೀಯ ಜೀವನದಲ್ಲಿ ಸುಮಾರಾಗಿ 30 ವರ್ಷ 40 ವರ್ಷ 50 ವರ್ಷಗಳ ಕಾಲ ಜನರನ್ನ ನಾವು ಪ್ರೀತಿಯನ್ನು ಗಳಿಸ್ಕೊಂಡು ಒಬ್ಬ ದೊಡ್ಡ ಮಟ್ಟದಲ್ಲಿ ಮುಟ್ಟಿದ್ದೀವಿ. ಹಿಂಗೆ ಬಂದಂಥ ಟೈಮಲ್ಲಿ ಅವ್ರನ್ನ ಎಲ್ಲೋ ಒಂದು ಕಡೆ ನೋವಾಗಂಥ ಕೆಲಸ ಇವತ್ತು ಕೆಲವೊಂದು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಯಾರೇ ಆಗಲಿ ಏನೇ ಆಗಲಿ ಯಾವುದೇ ಪಕ್ಷದವರಾಗಲಿ ಅವರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಏನು CBI ಎನ್ಕ್ವೈರಿ ಆಗಬೇಕನ್ನಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ನೇರವಾಗಿ ಇವತ್ತು ಒತ್ತಾಯ ಮಾಡ್ತೀವಿ. ಇನ್ನು ಮುಂದೆ ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡಬೇಕು, ಅವ್ರ ಕ್ರೆಡಿಬಿಲಿಟಿಗಳನ್ನು ಉಳಿಸ್ಬೇಕಾದ್ರಿಗಿನ ಎಲ್ಲ ಒಂದು ಕಡೆ ಕಡಿವಾಣ ಹಾಕಬೇಕಾಗಿದೆ. ಆ ಕಡಿವಾಣ ಹಾಕಬೇಕಾದ್ರೆ ಈ ಏನು ಇವತ್ತು ಎನ್ಕ್ವೈರಿ ನಡೀತಾ ಇದನ್ನು ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ CBI ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತಿದ್ದೀನಿ. ತನಿಖೆ ಆದ ನಂತರ ಇದ್ರ ಹಿಂದಗಡೆ ಯಾರಿದ್ದಾರೋ ಹೊರಗಡೆ ಬರ್ತಾರೆ. ಇದಕ್ಕಿಂತ ಮುಂಚೆ ಅನೇಕ ಮಂದಿ ಆಗಿದೆ. ಇವತ್ತು ಹಿಂದುಳಿದಂಥ ಜಾತಿ ವ್ಯಕ್ತಿ ಆದಂಥ ಅರವಿಂದ್ ನಿಂಬಾವಳಿ ಮೇಲೆ ಆಯಿತು. ಅದೇ ರೀತಿಯಲ್ಲಿ ಕೂಡ ಇವತ್ತು ರಮೇಶ್ ಜಾರಕಿಹೊಳಿ ಮೇಲೆ ಆಯಿತು. ಇವತ್ತು ಅದೇ ರೀತಿಯಲ್ಲಿ ಸಹಕಾರಿ ಸಚಿವರಾದಂಥ ಸನ್ಮಾನ್ಯ ರಾಜೇಂದ್ರನವರ ಮೇಲೆ ಆಗಿದೆ. ಇವತ್ತು ಈ ರೀತಿ ಎಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಹಿಂಗಾದಂಥ ಟೈಮಲ್ಲಿ ನೋವು ಅಂತೂ ರಾಜಕಾರಣಿಗಳಿಗೆ ಬಂದೇ ಬರುತ್ತೆ. ಹಂಗಾಗಿ ಇದ್ರ ಹಿಂದೆ ಯಾರಿದಾರ, ಇದಕ್ಕೆ ಯಾರು ಡೈರೆಕ್ಟ್ರು, ಯಾರು ಪ್ರೊಡ್ಯೂಸರು, ಯಾರನ್ನ ಈ ಹನಿ ಟ್ರ್ಯಾಪ್ ಮಾಡೋಂಥ ಫ್ಯಾಕ್ಟ್ರಿ ಯಾರು ಹಿಡ್ಕೊಂಡಿದ್ರು, ಇವೆಲ್ಲ ಕೂಡ ಹೊರಗಡೆ ಬರಬೇಕಾದ್ರಿಗಿನ ಅದನ್ನ ಎಂಕ್ವೈರಿ ಆಗಬೇಕಾಗುತ್ತೆ. ಎಂಕ್ವೈರಿ ಅಂದ್ರಿಗಿನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಬೇಕಂದ್ರೆ ಅದು CBI ಆಗಿರೋ ಕಾರಣ CBI ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ.